ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು ಸರ್? ನಮ್ಮ ಹೆಸರು ರವಿಚಂದ್ರ ಅಂತ ಹೇಳ್ಬಿಟ್ಟು ನಾವು ಭಟ್ರಳ್ಳಿಯಲ್ಲಿ ಇರೋದು. ಭಟ್ರಳ್ಳಿ. ನಮ್ಮ ಬಿಸ್ನೆಸ್ ನೀರ್ ಬಿಸ್ನೆಸ್. ಹಾಗಾಗಿ ಈಗ ಎಷ್ಟು ವರ್ಷಗಳಿಂದ ನೀವು ಈ ಒಂದು ನೀರಿನ ಒಂದು 2 ವರ್ಷದಿಂದ ಮಾಡ್ತಾ ಇದ್ದೀವಿ. 2 ವರ್ಷದಿಂದ. ಸರ್ ಈಗ ನಾವು ಇಲ್ಲಿ ಬಂದಿರುವಂತ ಮುಖ್ಯವಾದ ಉದ್ದೇಶ ಏನಂತ ಹೇಳಿದ್ರೆ, ಈಗ ಒಂದು ತಮಿಳುನಾಡಲ್ಲಿ ಒಂದು ಸೆಲ್ಕಾನ್ ಇಂಡಸ್ಟ್ರೀಸ್ ಅಂತ ನೀವು ಯೂಸ್ ಮಾಡ್ತಾ ಇದ್ದೀರಾ ಮೋಟರ್. ಹೌದು. ಸೊ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ, ಮತ್ತೆ ನಿಮ್ಮ ಅನುಭವ ಯಾವ ರೀತಿ ಇದೆ ಆ ಪ್ರಾಡಕ್ಟ್ ಅಂದ್ರೆ ಅವರ ಮೋಟರ್ಗಳ ಜೊತೆ ನಿಮ್ಮ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ ಅಂತ ಬಂದಿರುತ್ತೆ. ಈಗ ಮೊದಲನೇದಾಗಿ ನೋಡೋದಾದ್ರೆ ನೀವು ಎಷ್ಟು ತರ ಮೋಟರ್ ಯೂಸ್ ಮಾಡ್ತಾ ಇದ್ದೀರಾ ಸರ್ ಅವ್ರದ್ದು? ನಾವು 2 ತರ ಯೂಸ್ ಮಾಡ್ತಾ ಇದ್ದೀವಿ. 2 ತರ ಸರ್, ಯಾವ್ದು ಒಂದು ಸಬರ್ಷಿಬಲ್ ಒಂದು ಮಾಡ್ತಾ ಇದ್ದೀವಿ, ಒಂದು ವಾಲ್ ಪಂಪ್ ಒಂದು ಮಾಡ್ತಾ ಇದ್ದೀವಿ. ಸಂಪಲ್ ಇಡೋದೊಂದು, ಬೋರ್ವೆಲ್ ಒಂದು, 2 ಯೂಸ್ ಮಾಡ್ತಾ ಇದ್ದೀವಿ. 2 ಯೂಸ್ ಮಾಡ್ತೀವಿ. ಓಕೆ ಸರ್. ಈಗ ಅವರು ಸೆಲ್ಕಾನ್ ಇಂಡಸ್ಟ್ರಿ ಮೋಟರ್ಗಳನ್ನ ನೀವು ಬಳಕೆ ಮಾಡಕ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷಗಳಾಗಿದೆ? ನಾವು 1 ವರ್ಷ ಆಯ್ತು. 1 ವರ್ಷ ಆಗಿದೆ ಸರ್. ಈಗ ಅದ್ರಲ್ಲಿ ಏನಾದ್ರು ನಿಮ್ಗೆ ತೊಂದರೆಗಳೇನಾದ್ರು? ಏನು ಸದ್ಯಕ್ಕೆ ಏನು ತೊಂದರೆ ಅವತ್ತಿನಿಂದ ಏನು ಓಡ್ತಾ ಇದೆ ಸರ್. ಓಕೆ ಸರ್. ಈಗ ನೋಡೋದಾದ್ರೆ ಬೆಂಗಳೂರಲ್ಲಿ ಬಂದು ನಿಮ್ಗೆ ಕರೆಂಟ್ ಏನೋ ಕೊರತೆನೋ ಇರ್ತದೆ, ನೀವು ಕೇಳಿದ ತಕ್ಷಣ ಸರ್ವಿಸ್ಗಳು ಕೊಡೋದಿಲ್ಲ. ಖಂಡಿತ. ಸೊ ಈ ಒಂದು ಕಷ್ಟಗಳಲ್ಲಿ ಬಂದು ನೀವು ನಾರ್ಮಲ್ ಆಗಿ ನಾವು ನಮ್ ಕಡೆ ಎಲ್ಲ ಹೋದ್ರೆ AC ಮೋಟರ್ಗಳು ಸಿಗುತ್ತೆ. AC ಮೋಟರ್ಗಳು ತಗೊಂಡ್ಬಂದ್ರೆ ನಮ್ಗೆ ಸಾಲದಿದ್ದು ವೋಲ್ಟೇಜ್ಗಳು ಬರುತ್ತೆ. ಅದನ್ನ ನೀವು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಆಪ್ಷನ್ ಚೂಸ್ ಮಾಡ್ಕೊಂಡಿದ್ದೀರಾ? ಅಲ್ಲ, ಏನಾಯ್ತಂದ್ರೆ ನನಗೆ ಕಮರ್ಷಿಯಲ್ ಹೋಗ್ಬೇಕಾಗಿತ್ತು. ನಾನು ನೀರ್ ಬಿಸ್ನೆಸ್ ಮಾಡಕ್ಕೆ ಹೋಗ್ಬೇಕಾಗಿತ್ತು. ಮಾಡಕ್ ಹೋದಾಗ ನಮ್ಗೆ ಕರೆಂಟ್ ಕೊಡಲ್ಲ ಅಂದ್ಬಿಟ್ಟು, ಟೈಮಲ್ಲಿ ಕೊಡಲ್ಲ, ಇಲ್ಲ ಯಾರು ಕಮರ್ಷಿಯಲ್ ಏನು ಕೊಡ್ತಾ ಇಲ್ಲ, ಸ್ಟಾಪ್ ಮಾಡ್ಬಿಟ್ರು. ಆವಾಗ ಏನ್ ಮಾಡೋದಂತ ಒಂದ್ಸಾರಿ ಹಿಂಗೆ ಯೂಟ್ಯೂಬ್ ನೋಡ್ಬೇಕಾದ್ರೆ ಇದು ನನ್ಗೆ ಅಡ್ವರ್ಟೈಸ್ಮೆಂಟ್ ಬಂತು. ಆವಾಗ ಏನು ಯಥಾಂತ ವಿಚಾರಿಸಿದಾಗ ಹಿಂಗೆ ಸೋಲಾರ್ ನಿಂದ ರನ್ ಆಗ್ತೈತೆ ಅಂತ ಹೇಳ್ಬಿಟ್ಟು, ಆವಾಗ ನಾನು ಕರೆಂಟ್ ಬೇಡ ಬಿಡು, ಕರೆಂಟ್ ಸವಾಸ ಬೇಡ ಅಂದ್ಬಿಟ್ಟು ಅವತ್ತು ನಾನು ಇದನ್ನ ತಗೊಂಡ್ಬಂದು ಫಿಕ್ಸ್ ಮಾಡ್ಕೊಂಡಿದ್ದೀರಾ. ಒಳ್ಳೆ ಆಪ್ಷನ್ ಸರ್. ಯಾಕಂತ ಹೇಳಿದ್ರೆ ನಾವು ಕಷ್ಟಪಟ್ಟು ಸರ್ವಿಸ್ ತಗೊಂಡ್ರೇನು ಸಹ ಬಿಲ್ಗಳೆಲ್ಲ ನೋಡೋದಾದ್ರೆ ನಮ್ಮ ಮೋಟರ್ಗಳಲ್ಲಿ ಜಾಸ್ತಿನೇ ತಗೊಳ್ಳೋದು. ಏನಿಲ್ಲ ಅಂದ್ರೆ ಒಂದು ಟ್ಯಾಂಕರ್ ಲೋಡ್ ಆಗ್ಬೇಕಾದ್ರೆ ಒಂದು 100 ರೂಪೀಸ್ ಗಂಟ ನಮಗೆ ಇದು ನಮ್ಗೆ ಕರೆಂಟ್ ಬಿಲ್ ಖಂಡಿತ. 100 ರೂಪಾಯಿ ಕರೆಂಟ್ ನಾವು ಡೆಪ್ತ್ ಇಂದ ಹತ್ತೀನಿ ಅಂದ್ರೆ 100 ರೂಪಾಯಿ ಕರೆಂಟ್ ಬೇಕು. ಅದು 1000 ಹೋಯ್ತಂದ್ರೆ ಇನ್ನ ಸ್ವಲ್ಪ ಜಾಸ್ತಿನೇ ಬೇಕು. ಇನ್ನ ಸ್ವಲ್ಪ ಮೇಲೆ ಇದ್ರೆ ಕಡಿಮೆ, ಇಲ್ಲಾಂದ್ರೆ ಇನ್ನ ಜಾಸ್ತಿ. ಇನ್ನೊಂದು ಇವ್ರದ್ದು ಬೆನಿಫಿಟ್ ಏನಿದೆ ಅಂತಂದ್ರೆ, ಇವ್ರದ್ದು ಡೆಪ್ತ್ ಹೋದ್ರು ಸಿಂಗಲ್ ಕೇಬಲ್ ಅಲ್ಲಿ ವರ್ಕ್ ಆಗ್ತದೆ. ಸಿಂಗಲ್ ಕೇಬಲ್ ಇವ್ರದ್ದು. ಬೇರೆ ಹೋದ್ರೆ ಡಬಲ್ ಕೇಬಲ್. ಸರ್ ಈಗ ನನಗೊಂದು ಡೌಟ್ ಇದೆ. ಏನಂತ ಹೇಳಿದ್ರೆ ಇವ್ರದ್ದು ಪುಟ್ಟದಾಗಿದೆ ಮೋಟ್ರು, ನೀವು ನೋಡಿದ್ರೆ ಇಷ್ಟೇ ಉದ್ದ ಇದೆ. ಇವಾಗ ನೀವು ಯೂಸ್ ಮಾಡ್ತಾ ಇರೋದು ಎಷ್ಟು HP ಇದು? ನಾವು ಯೂಸ್ ಮಾಡ್ತಾ ಇರೋದು ಬಂದ್ಬಿಟ್ಟು ಬೋರ್ವೆಲ್ ಬಂದು 5 HP. 5 HP ಎಷ್ಟು ಉದ್ದ ಬರುತ್ತೆ ಮೋಟ್ರ್ ಸರ್ ನಿಮ್ಮ ಅಂದಾಜಲ್ಲಿ? ಅಷ್ಟೇ, ಒಂದು 2.5 ಅಡಿ 3 ಅಡಿ. 2.5 ಅಡಿ 3 ಅಡಿ. ಏನಿಲ್ಲ ಅಂದ್ರೆ ಒಂದು 20 kg ಇರ್ಬೋದು ಸರ್. 20 kg. ನಾವು 5 HP ಇದು ಟ್ಯಾಕ್ಸ್ ಮಾಡೋಗೋ ಇನ್ನೊಂದ್ರಾಗ ಮತ್ತೊಂದ್ರಾಗ ತಗೊಂತೀವಿ ಅಂತಂದ್ರೆ ಇಷ್ಟುದ್ದ ಮೋಟ್ರು, ಇಷ್ಟುದ್ದ ಪಂಪ್ ಬರುತ್ತೆ. ಅದಕ್ಕೆ ಪ್ರೀಪೇಸ್ ಕೊಡ್ಬೇಕು. ಇಲ್ಲ ಸರ್, ಇವ್ರದ್ದು ಬೆನಿಫಿಟ್ ಏನಿದೆ ಇನ್ನೊಂದು ಹೇಳ್ತೀನಿ ನೋಡಿ. ಇವ್ರದ್ರಲ್ಲಿ ಬಂದ್ಬಿಟ್ಟು ಸಿಂಗಲ್ ಫೇಸ್ ಅಲ್ಲೂ ರನ್ ಆಗ್ತದೆ. ಸಿಂಗಲ್ ಫೇಸ್ ಅಲ್ಲಿ ಒಂದ್ ನೂಟ್ಲು ಒಂದ್ ಫೇಸ್ ಕೊಡು ರನ್ ಆಗ್ತದೆ. 2 ಫೇಸ್ ಕೊಡು ರನ್ ಆಗ್ತದೆ. 2 ಫೇಸ್ ಅಲ್ಲಿ ವರ್ಕ್ ಆಗುತ್ತೆ. 3 ಫೇಸ್ ಕೊಡು ಅದ್ರಲ್ಲೂ ವರ್ಕ್ ಆಗ್ತದೆ. 1 ಫೇಸ್ ಇಂದ ಹಿಡಿದು 3 ಫೇಸ್ ವರೆಗೂ ಯಾವ್ದ್ರಲ್ಲಾದ್ರೂ ಖಂಡಿತ ವರ್ಕ್ ಆಗ್ತದೆ ಕರೆಂಟ್ ಇದ್ರಲ್ಲಿ. ಸೋಲಾರ್ ಇದ್ರಕ್ಕೆ ಲೆಕ್ಕಾಚಾರಕ್ಕೆ ಬಂದಾಗ ಪ್ಯಾನಲ್ ಏನ್ ಹಾಕ್ತೀರಾ ನೀವು, ಪ್ಯಾನಲ್ ಮೇಲೆ ನಿಮ್ಗೆ ಡಿಪೆಂಡ್ ಆಗುತ್ತೆ. ಅದ್ರ ತಕ್ಕಂಗೆ ಬಿಸಿಲು ಬಂದಂಗೆಲ್ಲ ನಿಮ್ಗೆ ನೀರ್ ಬರ್ತದೆ. ಓಕೆ ಸರ್. ಇದಕ್ಕೊಂದು ಗಾದೆ ಮಾತು ಹೇಳ್ತೀನಿ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ಬೋದು ಈ ಮೋಟರ್ಗೆ. 100% ನೀರ್ ಡೆಲಿವರಿ ನೋಡೋಣ ಮೋಟರ್ದು. ನೋಡೋಣ ಸರ್, ಆನ್ ಮಾಡಿ ಸರ್. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸಬಹುದು ಬರೀ ಒಂದು 2.5 ಅಡಿ 3 ಅಡಿ ಇರುವಂತ ಪುಟ್ಟದಾದ ಮೋಟ್ರು ಎಷ್ಟು ಡೆಲಿವರಿ ಬರ್ತಾ ಇದೆ ಅಂತ ನೀವು ಇಲ್ಲಿ ಗಮನಿಸಬಹುದು. ಸರ್, ಒಂದು 2 ಇಂಚು ಮೇಲ್ಪಟ್ಟಿಲ್ವಾ ನೀರು ನಿಮ್ಗೆ? ಖಂಡಿತ ಸರ್. ಸರ್, ಇವಾಗ ಡೆಪ್ತ್ ಎಷ್ಟಿದೆ ಇದ್ರ? 500 ಇದೆ ಸರ್. 500 ಅಡಿ ಇದೆ. 500 ಅಡಿಯಿಂದ ಅಷ್ಟು ಪುಟ್ಟದಾದ ಮೋಟ್ರು 2 ಇಂಚು ಡೆಲಿವರಿ ಮಾಡಿ. ಖಂಡಿತ. ಓಕೆ ಸರ್. ಓಕೆ. ನೆಕ್ಸ್ಟ್ ಸರ್, ಈಗ ನಿಮ್ಗೆ ಇನ್ನೊಂದು ವಿಚಾರ ಕೇಳಬೇಕು. ಇವ್ರದ್ದು ಬಂದು ಕರೆಂಟ್ ಅಲ್ಲೂ ಓಡುತ್ತೆ, ಮತ್ತೆ ಇದ್ರಲ್ಲೂ ಸೋಲಾರ್ ಪ್ಯಾನಲ್ ಅಲ್ಲೂ ಓಡುತ್ತೆ ಅಂತಾರೆ, ಹೆಂಗೆ ಸರ್ ಅದು? ಖಂಡಿತ ಸರ್. ಈಗ ಕರೆಂಟ್ ಇವಾಗ ನಿಮ್ಗೆ ಸಾಯಂಕಾಲದಲ್ಲೂ ನಿಮ್ಗೆ ಕರೆಂಟ್ ಇರುತ್ತೆ, ಅವಾಗ ಕರೆಂಟ್ ಹಾಕಿದ್ರೆ ಕರೆಂಟ್ ಓಡುತ್ತೆ. ಕರೆಂಟ್ ಓಡುತ್ತೆ. ಇಲ್ಲ ನಿಮ್ಗೆ ಸೋಲಾರ್ ಅಲ್ಲಿ ಅಂತಂದ್ರೆ ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗ್ತದೆ, ಸಾಯಂಕಾಲ 5 ಗಂಟೆವರೆಗೂ ನಿಮ್ಗೆ ಸೋಲಾರ್ ಅಲ್ಲಿ ಸಾಯಂಕಾಲ 5 ಗಂಟೆಯಿಂದ ಸೋಲಾರ್ ಅಲ್ಲಿ ಓಡಿಸ್ಬೋದು. ಇದು ಕರೆಂಟ್ ಅಲ್ಲಿ ಓಡಿಸ್ಕೋಬಹುದು. ಬೆಳಿಗ್ಗೆ ಒಂದು 7-8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ ಸರ್. ಈಗ ಇದ್ರದ್ದು ಒಂದು ಡ್ರೈವ್ ಇರುತ್ತಲ್ವಾ, ಆ ಡ್ರೈವ್ ಅಲ್ಲಿ ಬಂದು ಯಾವ ರೀತಿ ಇದೆ, ಎಷ್ಟು ವೋಲ್ಟೇಜ್ ತಗೊಂತ ಇದೆ, ಎಷ್ಟು RPM ಅಲ್ಲಿ ಓಡ್ತಾ ಇದೆ ಅಂತ ನೋಡೋಣ. ನಾವು ನಾರ್ಮಲ್ ಆಗಿ ಈಗ ಸಬ್ಮರ್ಸಿಬಲ್ ಮೋಟರ್ಗಳು ನಮ್ ಕಡೆ ಸಿಗುವಂತ ಮೋಟರ್ಗಳು ತಗೊಂಡ್ರೆ RPM ಒಂದು 2800 ಏನೋ, 3000 ರೂಪಾಯಿ, 3000 RPM. ಈಗ ಈ ಮೋಟರ್ಗಳು ತಗೊಂಡ್ರೆ ನಾನು ಅವ್ರ ಹತ್ರ ಕೇಳ್ಪಟ್ಟಿದ್ದೀನಿ, ಕಂಪನಿಯಲ್ಲಿ 6000 RPM ಅಂತ ಹೇಳ್ತಾರೆ. ಓಡುತ್ತಾ ಸರ್? ಡಬಲ್ ಬರುತ್ತೆ. ಇವಾಗ ನೋಡಿ ಎಷ್ಟು ವೋಲ್ಟೇಜ್ ಬರ್ತಾ ಇದೆ ಅದೆಲ್ಲ ನೋಡ್ಕೊಂಡ್ ಬರೋಣ ಬನ್ನಿ ಸರ್. ಸ್ನೇಹಿತರೆ, ಕಮರ್ಷಿಯಲ್ ಆಗಿ ಈಗ ನಮ್ಗೆ ಕರೆಂಟ್ಗಳು ಇರೋದಿಲ್ಲ ಅಂತ ಕಡೆಗೆ ಎಲ್ಲ ತುಂಬಾನೇ ಇದು ಹೆಲ್ಪ್ಫುಲ್ ಆಗಿರ್ತದೆ. ಯಾಕಂತ ಹೇಳಿದ್ರೆ ನಮ್ಗೆ TC ಬರ್ದಿರ ಇರ್ಬೋದು, ಲೈನ್ ನಾವು ತಗೊಳಕ್ ಆಗದಿರ ಇರ್ಬೋದು ಅಂತ ಕಡೆ, ಮತ್ತೆ ಜೊತೆಗೆ ನಮ್ಗೆ ವೋಲ್ಟೇಜ್ ಇದೇನಂತಾರೆ ವೋಲ್ಟೇಜ್ ಡ್ರಾಪ್ ಆಗುವಂತ ಜಾಗದಲ್ಲಿ, ಮತ್ತೆ ಕಡಿಮೆ ನೀರ್ ಇಟ್ಕೊಂಡು ನಮ್ಗೆ ಇದ್ ಮಾಡುವಂತ ಜಾಗ, ಪ್ರತಿಯೊಂದು ಇದ್ರಲ್ಲೂ ನಿಮ್ಗೆ
ಇದಾಗುತ್ತೆ. ಈಗ ನೋಡಿ ನಮ್ಗೆ ಮೋಡ ಮುಚ್ಕೊಂಡಿದೆ ಸರ್. ಈಗ ನೋಡೋದಾದ್ರೆ ಇಲ್ಲಿ ಡ್ರೈವ್ ಅಲ್ಲಿ ಏನೇನ್ ತೋರಿಸ್ತಾ ಇದೆ ಸರ್? ಫಸ್ಟ್ ಫ್ರೀಕ್ವೆನ್ಸಿ ಹೇಳಿ ಸರ್. ಇದು ಫ್ಲೋ ಆಗ್ತಾ ಇರೋದು ಇದು ಇದರಿಂದ ಬರ್ತಾರಂತ ಇದು ಫ್ರೀಕ್ವೆನ್ಸಿ ಇವಾಗ ನೋಡಿ ರೈಸ್ ಆಗ್ತಾ ಇದೆ. ಬಿಸಿಲು ಬಂದ್ರೆ ರೈಸ್ ಆಗುತ್ತೆ, ಇಲ್ಲಾಂದ್ರೆ ಡೌನ್ ಆಗುತ್ತೆ. ಓಕೆ ಸರ್, 104 ಇದೆ. ನೆಕ್ಸ್ಟ್ ಸರ್ ಇದು ನೋಡಿ ಆಮ್ಸ್ 9 ಆಮ್ಸ್ ಇದೆ. ಓಕೆ ಸರ್. ನೆಕ್ಸ್ಟ್ ಸರ್ ವೋಲ್ಟೇಜ್ ಇದು ಈಗ ಎಷ್ಟಿದೆ? 398 ವೋಲ್ಟೇಜ್ ಬರ್ತಾ ಇದೆ. ಈಗ ಸೋಲಾರ್ ಅಲ್ಲಿ ಓಡ್ತಾ ಇರೋದು. ಇದು ಸರ್ DC ವೋಲ್ಟೇಜ್ ಎಷ್ಟಿದೆ? ಇದು ಬಂದ್ಬಿಟ್ಟು 640 ಹೋಗ್ತಾ ಇದೆ. ಓಕೆ. ಬ್ಯಾಟ್ ಬಂದ್ಬಿಟ್ಟು ಇದು ನೋಡಿ, ಇದು ಸ್ಪೀಡ್ RPM ಬಂದ್ಬಿಟ್ಟು 6000 ಚೇಂಜ್ ಹೋಗ್ತಾ ಇದೆ. ಓಕೆ ನೋಡಿ, ಬಿಸಿಲು ಕಡಿಮೆ ಆದ್ರೆ ಸ್ವಲ್ಪ ಹೇಳಿದ್ದು RPM 3000 ತಗೊಂಡ್ರೆ ಇದು ಡಬಲ್ ತಗೊಳುತ್ತೆ. ಅದೇ ಕರೆಂಟ್ ಅಲ್ಲೇ, ಇನ್ನೇನು ಸಿಂಗಲ್ ವೈರ್ ಅಲ್ಲೇ, ಇನ್ನೇ ಡಬಲ್ ವೈರ್ ಇಲ್ಲ. ಕರೆಂಟ್ ಅಲ್ಲಿ ಓಡಿಸಿದ್ರೆ ನಮ್ಗೆ RPM ಅಷ್ಟು ಬರೋದಿಲ್ಲ. ಇವಾಗ ಇದ್ರಲ್ಲಿ ಈ ಮೋಟರ್ ಅಷ್ಟು ಚೆನ್ನಾಗಿ ಬರುತ್ತೆ. 6000 ಇದಿಷ್ಟು ಸರ್. ಓಕೆ, ಈಗ ಇದೆಲ್ಲ ಒಂದು ನೀವು ಯೂಸ್ ಮಾಡಿದಿರಲ್ವಾ? ಈಗ ಏನಂತ ಹೇಳಿದ್ರೆ ನಾವು ದೊಡ್ಡ ಮೋಟರ್ಗಳಿಗೆ ಹೋಗೋದಕ್ಕಿಂತ ಸಿಂಪಲ್ ಆಗಿ ಇಂಥ ಚಿಕ್ಕ ಮೋಟರ್ಗಳಿಗೆ ಹೋದ್ರೆ ನಮ್ಗೆ ಏನೆಲ್ಲ ಒಂದು ಉಪಯೋಗ ಆಗ್ಬೋದು ಅಂತ ಹೇಳ್ತೀರಾ ಸರ್? ಸರ್ ಇದ್ರಲ್ಲಿ ಬಂದ್ಬಿಟ್ಟು ಇವಾಗ ಎತ್ತಕ್ಕೆ ಅದ್ರ ಗಾಡಿನೇ ತರಿಸ್ಬೇಕು ಅಂತೆಲ್ಲ ಇರ್ತದೆ. ಇದಕ್ಕೆ ಏನಿಲ್ಲ, ನೀವು ಮನೆಗಳಿಗೆ ಯೂಸ್ ಮಾಡ್ತೀವಿ, ಇನ್ನೊಂದಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದಾಗ 1/4 ಇಂಚ್ ಪೈಪ್ ಹಾಕೊಂಡಿಲ್ಲ 1.5 ಇಂಚ್ ಪೈಪ್ ಹಾಕೊಂಡ್ರೆ ಒಂದು ಇಬ್ಬರಾಳಿದ್ರೆ ಅವರೇ ಹೇಳ್ಕೊಂಡು ಅವರೇ ಹೊಸು ಆರಾಮಾಗಿ ಇಳಿಸ್ಕೊಂಡು ಆರಾಮಾಗಿ ಎತ್ಕೊಬಹುದು. ಇನ್ನೊಂದ್ ಏನಂತಂದ್ರೆ ಸೇಫ್ಟಿ ಆಗಿ ಇರುತ್ತೆ, ಏನು ಇದಾಗಲ್ಲ. ಹಾಗಾಗ್ಬಿಟ್ಟು ಇದನ್ನೇ ಯೂಸ್ ಮಾಡ್ಬೋದು. ಸಿಂಗಲ್ ಕೇಬಲ್ ಯೂಸ್ ಮಾಡ್ಬೋದು, ಡಬಲ್ ಕೇಬಲ್ ಇಲ್ಲ, ಹೆವಿನೇ ಹಾಕ್ಬೇಕಪ್ಪ ಅನ್ನೋದೇನಿಲ್ಲ. 1300 ವರ್ಗೂ ಏನೋ ಇವ್ರದ್ದು ಕೆಲಸ ಮಾಡ್ತದೆ ಇವ್ರ ಡ್ರೈವ್ಗಳು. ಹಂಗಾಗ್ಬಿಟ್ಟು ಓಕೆ ಸರ್. ಈಗ ನೀವು ಈಗ ಸೋಲಾರ್ ಅಲ್ಲಿ ಓಡ್ತಾ ಇರುತ್ತೆ, ಕರೆಂಟ್ ಶಿಫ್ಟ್ ಮಾಡ್ಬೇಕಂದ್ರೆ ಯಾವ ರೀತಿ ಕರೆಂಟ್ ಶಿಫ್ಟ್ ಮಾಡ್ಬೇಕಂತಂದ್ರೆ ಈ ಸೋಲಾರ್ ನ ಆಫ್ ಮಾಡ್ಬೇಕು. ಮೇನ್ ಇಲ್ಲಿ ಆಫ್ ಅಂತ ಇದೆ, ಇದನ್ನ ಆಫ್ ಮಾಡ್ಬೇಕು ನೋಡಿ. ಈ ತರ ಆಫ್ ಮಾಡಿದ್ರೆ ಇದು ಇದಾಗ್ತದೆ. ಓಕೆ. ಆಮೇಲೆ ಬಂದ್ಬಿಟ್ಟು ನಾವು MCB ತಗೋಬೇಕು. MCB ನಲ್ಲಿ ನಾವು ನಮ್ಗೆ ಪವರ್ ಟೈಮಲ್ಲಿ ಪವರ್ ಬರ್ತದೆ. ತಿರ್ಗಿ ರನ್ ಮಾಡ್ಬೇಕಂದ್ರೆ ಇಲ್ಲಿ ಆನ್ ಮಾಡಿದ್ರೆ ಸಾಕು. ಇಲ್ಲಾಂದ್ರೆ ಈ ತರ ಒಂದು ಸೇಫ್ಟಿ ಒಂದು MCB ಒಂದಿದ್ರೆ ಅದನ್ನ ಆಫ್ ಮಾಡಿದ್ರೆ ಸಾಕು. ಇದನ್ನ ನಾವೇನು ಕಷ್ಟಪಟ್ಟು ಏನೋ ಮಾಡ್ಬೇಕು, ಏನು ಮಾಡಂಗಿಲ್ಲ. ವೈರ್ ಬದಲಾಯಿಸೋದೆಲ್ಲ ಏನಿಲ್ಲ. ಏನು ಅದನ್ನ ಬದಲಾಯಿಸ್ಬೇಕು, ಇದನ್ನ ಬದಲಾಯಿಸ್ಬೇಕು. ಎಲ್ಲ ಸೇಫ್ಟಿ ಡಿವೈಸ್ ಎಲ್ಲ ಹಾಕೊಂಡಿರ್ತೀವಿ. DC ಇದರಿಂದ ಏನಾದ್ರೂ ಅಲ್ಲಿ ಪ್ರಾಬ್ಲಮ್ ಆಯ್ತಂದ್ರೆ ಇಲ್ಲಿ ಕಟ್ ಆಫ್ ಆಗ್ಬಿಡುತ್ತೆ ಆಟೋಮೆಟಿಕ್. ಇದು ಒಂಥರ ಆನ್ ಆಫ್ ತರ ಮಾಡ್ಕೊಂಡಿದೀವಿ. ಇದನ್ನ ಸೇಫ್ಟಿಗೆ ಹಾಕೊಂಡಿದೀವಿ. ಇವಾಗ ಮತ್ತೆ ರನ್ ಮಾಡ್ಬೇಕಂದ್ರೆ ಮತ್ತೆ ಇದನ್ನ ಮುಗಿದ್ರೆ ಇದು ರನ್ ಅಂತ ಮುಗಿದ್ರೆ ನೋಡಿ ಸರ್. ನಿಮಗೆ ಈ ಮೋಟರ್ ನಾನು ಕೇಳ್ಪಟ್ಟಿದ್ದೀನಿ, ಒಂದೇ ಸಲ ನಿಮ್ಗೆ ಬಕ್ಕಂತ ಜೋರಾಗಿ ಹೊಡೆಯೋದಿಲ್ಲ, ಹೋಗಿ ಸುಟ್ಟೋಗಂತದ್ದು ಏನೂ ಇಲ್ಲ. ನಿಧಾನ ಕರೆಂಟ್ ಕೊಡ್ತಾ ಹೋಗುತ್ತೆ. ಏನೇ ಪ್ರಾಬ್ಲಮ್ ಆಗ್ಬಿಟ್ರೆ ಇಲ್ಲಿ ಅಲಾರಂ ಬರುತ್ತೆ. ಇಲ್ಲಿ ಇಂತ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಅಲಾರಂ ಬರುತ್ತೆ, ಕೋಡ್ ಬರುತ್ತೆ. ಅದನ್ನ ಟೆಕ್ನಿಷಿಯನ್ ಹೇಳಿದ್ರೆ ಈ ತರ ಪ್ರಾಬ್ಲಮ್ ಅಂತ ಇದ್ರ ಡ್ರೈವ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅವ್ರ ಫೋನ್ ಮಾಡಿದ್ರೆ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಈ ತರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಫೋಟೋ ಹೊಡೆದು ವಾಟ್ಸ್ಆಪ್ ಮಾಡ್ಬಿಟ್ರೆ ಅವರು ಏನು ಅಂತ ಪ್ರಾಬ್ಲಮ್ ಅಂತ ನಮ್ಗೆ ರಿಪ್ಲೈ ಕೊಡ್ತಾರೆ. ಇಲ್ಲಾಂದ್ರೆ ಅವ್ರ ಮ್ಯಾನುವಲ್ ಬುಕ್ ಕೊಟ್ಟಿರ್ತಾರೆ, ಅವ್ರ ಮ್ಯಾನುವಲ್ ಬುಕ್ ಅಲ್ಲಿ ಎಲ್ಲ ಇರುತ್ತೆ. ಸ್ನೇಹಿತರೆ ನೋಡಿ, ಈಗ ಆನ್ ಮಾಡಿದ್ರಲ್ವಾ, RPM ನೋಡಿ ನಿಧಾನಕ್ಕೆ ರೈಸ್ ಆಗಿದೆ. ನೆಕ್ಸ್ಟ್ ನೋಡೋಣ ನಾವು, ಇದು ಬಂದು ಆಮ್ಸ್ ಸ್ನೇಹಿತರೆ 9 ತಗೊಳ್ತಾ ಇದೆ. ನೆಕ್ಸ್ಟ್ ನೋಡೋಣ, ಇದು ಬಂದು ವೋಲ್ಟೇಜು 398 ವೋಲ್ಟೇಜ್ ಇದೆ. ಇನ್ನು DC ವೋಲ್ಟೇಜ್ಗೆ ಬಂದಾಗ 647 ಇದೆ. ಅದಾದ್ಮೇಲೆ ನೆಕ್ಸ್ಟ್ ನೋಡೋದಾದ್ರೆ ನಮಗೆ RPM ಬಂದು 6136 RPM ಅಂದ್ರೆ ರೊಟೇಷನ್ ಪರ್ ಮಿನಿಟ್ ಅಲ್ಲಿ ಮೋಟರ್ ಓಡ್ತಾ ಇದೆ. ಸೊ ಇದೆಲ್ಲ ನೀವು ಗಮನಿಸಿದ್ರಲ್ವಾ. ಸೊ ಇಷ್ಟೆಲ್ಲ ಒಂದು ನಿಮಗೆ ಆಪ್ಷನ್ಸ್ ಈ ಡ್ರೈವ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಈಗ ಫೈನಲ್ ಆಗಿ ಹೇಳೋದಾದ್ರೆ, ನಿಮಗೆ ಈ ಮೋಟರ್ ತಗೊಂಡಾಗಿಂದ ಏನಾದ್ರು ರಿಪೇರಿ ಬಂದಿದ್ದಾಗ್ಲಿ, ಏನಾದ್ರು ತೊಂದರೆ ಏನಾಗಿದೆ? ನೀರು ಡೆಲಿವರಿನಲ್ಲಿ ಎಲ್ಲ ಏನು ತೊಂದರೆ ಇಲ್ಲ, ಆರಾಮಾಗಿ ಓಡ್ತಾ ಇದೆ, ಏನು ಸಮಸ್ಯೆ ಇಲ್ಲ. ಓಕೆ ಅಣ್ಣ, ಇನ್ನೊಂದ್ಸಲಿ ಹೋಗ್ಬಿಟ್ಟು ನೀರು ಡೆಲಿವರಿ ತೋರಿಸು ಮುಗಿಸಿ. ಸ್ನೇಹಿತರೆ ನೋಡಿ, ಇವಾಗ ನಾವು ಮೋಟರ್ ಒಳಗಡೆ ಆನ್ ಮಾಡಿಬಿಟ್ಟು ಬಂದ್ರಲ್ಲ, ಇವಾಗ ಬಿಸಿಲು ರೈಸ್ ಆಗಿದೆ, ನೀರು ನೋಡ್ತಿರ್ಬೋದು, ನೀರು ರೈಸ್ ಆಗಿದೆ. ಮೋಡ ಇತ್ತು ಅಂತ ಹೇಳಿದ್ರೆ ಒಂದು ಚೂರು ಕಡಿಮೆ ಆಗುತ್ತೆ ಅಷ್ಟೇ, ಅದು ಬಿಟ್ಟರೆ ಇನ್ನು ಡೆಲಿವರಿ ಎಲ್ಲ ಸೇಮ್ ಇರ್ತದೆ. ನೋಡ್ತಿರ್ಬೋದು ಸ್ನೇಹಿತರೆ, ಒಂದು 2.5 ಅಡಿ 3 ಅಡಿ ಇರುವಂತ ಮೋಟ್ರು 500 ಅಡಿಯಿಂದ ಇಷ್ಟು ನೀರನ್ನು ನಿಮ್ಗೆ ಹೊರಗಡೆಗೆ ಔಟ್ಪುಟ್ ಕೊಡ್ತಾ ಇದೆ ಅಂತ ನೀವು ನೋಡ್ಬೋದು. ಈಗ ಒಂದು 3 HP ಮೋಟ್ರು ಈಗ ಆನ್ ಮಾಡ್ತಿದ್ದಾರೆ, ಅಲ್ಲಿ ಆನ್ ಮಾಡಿ ಅಣ್ಣ. ಸೊ ಇದು ಬಂದು ಸೋಲಾರ್ ಪ್ಯಾನಲ್ ಅಲ್ಲಿ ಓಡುವಂಥದ್ದು. ಸೊ ಡ್ರೈವ್ ಮುಖಾಂತರ ಇದರಲ್ಲಿ ಬಂದು ನಮ್ಗೆ RPM ಬಂದು ಸುಮಾರು ಜಾಸ್ತಿ ಇರ್ತದೆ. ಇವಾಗ 3 HP ಮೋಟ್ರಲ್ಲಿ ಎಷ್ಟು ಡೆಲಿವರಿ ಬರುತ್ತೆ ಅಂತ ನೀವು ಗಮನಿಸ್ಬೋದು. ಇಲ್ಲಿ ಇದು ಒಂದೇ ಸರ್ತಿ ಸ್ಟಾರ್ಟ್ ಆಗೋದಿಲ್ಲ, ನಿಧಾನಕ್ಕೆ ರೈಸ್ ಆಗ್ತಾ ಹೋಗುತ್ತೆ ನೀರು. ಇಲ್ಲಿ ಗಮನಿಸ್ಬೋದು, ಇವಾಗ 3 ಇಂಚ್ ಡೆಲಿವರಿ ಹಾಕೊಂಡಿರ್ತಾರೆ. ಬಟ್ ಏನಂತ ಹೇಳಿದ್ರೆ ನಮಗೆ ಡೆಲಿವರಿ ಅನ್ನೋದು ಪ್ರೆಜರ್ ಅಲ್ಲಿ ನೋಡೋದಾದ್ರೆ ಒಂದು 4 ಇಂಚು ಮೇಲ್ಪಟ್ಟು ಬರ್ತಾ ಇರ್ತದೆ ಸ್ನೇಹಿತರೆ. ಇಲ್ಲಿ ಗಮನಿಸ್ಬೋದು ಅಣ್ಣ, 3 ಇಂಚ್ ಅಲ್ಲ ಡೆಲಿವರಿ, ಇದು 3 ಇಂಚ್ ಡೆಲಿವರಿ. ಓಕೆ ಅಣ್ಣ, ಈಗ ಎಷ್ಟು ವರ್ಷಗಳಿಂದ ನೀವು ಟ್ಯಾಂಕರ್ಗಳನ್ನ ಕೆಲಸ ಮಾಡ್ತಾ ಇದ್ದೀವಿ? ಒಂದೂವರೆ ವರ್ಷದಿಂದ. ಅಣ್ಣ, ಇವಾಗ ನೋಡೋದಾದ್ರೆ ನೀವು ಇಟ್ಕೊಂಡಿರೋ ಗಾಡಿ ಎಷ್ಟು ಲೀಟರ್ದು? 7200 ಕ್ಯಾಂಟರ್ ಟೈಪ್ ಅಲ್ವಾ? ಹೌದು, 7200 ಲೀಟರ್. 7200 ಲೀಟರ್. ಇವಾಗ ಇಲ್ಲಿ ಬರ್ತಾ ಇರುವಂತ ಡೆಲಿವರಿ ನೋಡೋದಾದ್ರೆ ಇದು ತುಂಬಬೇಕಂದ್ರೆ ಎಷ್ಟು ನಿಮಿಷ ತಗೊಳ್ಳುತ್ತೆ? 7 ನಿಮಿಷ. 7 ನಿಮಿಷ ಅಂದ್ರೆ 5 ರಿಂದ 7 ನಿಮಿಷನಾ? ಈಗ ಅಂದ್ರೆ 1 ನಿಮಿಷಕ್ಕೆ ನಿಮ್ಗೆ ನೋಡೋದಾದ್ರೆ 1000 ಲೀಟರ್ ಡೆಲಿವರಿ ಬಂದ್ಬಿಡುತ್ತೆ. ಓಕೆ, ಈಗ ಟೋಟಲ್ ಹಂಗಾದ್ರೆ ಒಂದು 5 ರಿಂದ 7 ನಿಮಿಷ ಒಳಗಡೆ. ಓಕೆ,
ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇನ್ನ ಈಗ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 4 ನಿಮಿಷ 5 ನಿಮಿಷ ಹತ್ತತ್ರ ಆಗಿದೆ. ನೋಡ್ತಿರುವ ಆಲ್ಮೋಸ್ಟ್ ಇನ್ನೇನು ತುಂಬಿಕೊಳ್ಳೋ ಸ್ಟೇಜಿಗೆ ಬಂದ್ಬಿಟ್ಟಿದೆ. ಇಲ್ಲಿ ಟ್ಯಾಂಕರ್ ನೋಡೋದಾದ್ರೆ ನೀವು ನೋಡ್ಬೋದು, ಇಲ್ಲಿ ದೊಡ್ಡದೇ ಟ್ಯಾಂಕರ್, ಟ್ಯಾಕ್ಟ್ರಿ ಇದಲ್ಲ, ಇದು ಬಂದು ಕ್ಯಾಂಟರ್ ಅಲ್ಲಿ ಮಾಡಿರುವಂತದ್ದು. ಈಗ ನೋಡ್ತಿರ್ಬೋದು 5 ನಿಮಿಷಕ್ಕೆಲ್ಲ ಪಟಾಪಟ್ ಅಂತ ತುಂಬೋಯ್ತು ಸ್ನೇಹಿತರೆ. ಸೊ ಇನ್ನು ಎಷ್ಟು ಸ್ಪೀಡ್ ಆಗಿ ಓಡುತ್ತೆ ಅಂತ ನಿಮ್ಗೆ ಇದ್ರಲ್ಲೇ ಗೊತ್ತಾಗ್ಬೋದು. RPM ಇನ್ನು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಈಗ ಇವ್ರದ್ದು ಸರ್ವಿಸ್ ಮತ್ತೆ ಇನ್ನು ಇದೆಲ್ಲ ಮಾಡೋದಕ್ಕೆ ನಮ್ಮ ಬೆಂಗಳೂರಲ್ಲಿ ನಿಮ್ಗೆ ಎಲ್ಲಿದೆ ಸರ್ ಪಾಯಿಂಟ್? ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಮೀನಾಕ್ಷಿ ಲೇಔಟ್ ಆರ್ಚ್ ಹತ್ರ ಬರ್ತೈತೆ. ನಂಬರ್ ಬೇಕಾದ್ರೆ ಕೊಡ್ತೀವಿ, ಆ ನಂಬರ್ ಕಾಲ್ ಮಾಡಿ. ರಾಯ್ ಚಂದ್ರ ಅಲ್ಲ ಸರ್? ಹೌದು. ಓಕೆ ಸರ್, ನಂಬರ್ ಅಪ್ಡೇಟ್ ಮಾಡ್ತೀನಿ. ಸ್ನೇಹಿತರೆ ನೋಡಿದ್ರಲ್ವಾ, ಇದಾಗಿತ್ತು ಒಂದಿದು. ಅವರ ಸರ್ವಿಸ್ ಎಲ್ಲ ಬಂದು ನಮಗೆ ಬ್ಯಾಂಗ್ಳೂರಲ್ಲೇ ಸಿಗುತ್ತೆ. ಈಗ ಮೊದಲು ತಮಿಳ್ನಾಡಲ್ಲಿತ್ತು. ಸೊ ನೀವೇನಾದ್ರೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಾನು ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಇನ್ನಷ್ಟು ಮಾಹಿತಿಗಳೊಂದಿಗೆ ನೀವು ಇದನ್ನ ತಗೋಬಹುದು ಅಂತ ಹೇಳಿದ್ರೆ. ಸರ್ ತಗೋಬಹುದಾ ನಿಮ್ಮ ಕಡೆಯಿಂದ ಒಂದು ಸಜೆಷನ್? ಖಂಡಿತ ಸರ್, ಖಂಡಿತ ತಗೋಬಹುದು. ಓಕೆ, ಥ್ಯಾಂಕ್ ಯು ಸರ್, ಇಷ್ಟೆಲ್ಲ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ. ಓಕೆ.